ಡೇ 22 ಆಫ್ 30. ಇವತ್ತು ಬ್ರೇಕ್ಫಾಸ್ಟ್ಗೆ ಗೋಬಿ ಗ್ರೇವಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಅದೇ ಹೂಕೋಸು ಯೂಸ್ ಮಾಡಿಕೊಂಡು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಒಂದು ನೀರಿಟ್ಬಿಟ್ಟು ಕಾಯಿಸೋಕ್ಕೆ ಅಂತ ಅಂದ್ಬಿಟ್ಟು ಒಂದು 3 ಚಿಕ್ಕ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಜು ಅಂದರೆ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಎಲ್ಲ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೋಬೇಕು. ಇದನ್ನು ನಾವು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ, ಹಾಗಾಗಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮತ್ತು ಥಿಕ್ನೆಸ್ ಎಲ್ಲನೂ ಇದ್ರ ಬೇಸಿಸ್ ಮೇಲೆ ಬೇಕತ್ತೆ. ನೀವು ಗ್ರೇವಿ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಟೊಮೊಟೊ ಮತ್ತು ಈರುಳ್ಳಿನ ಇನ್ಕ್ರೀಸ್ ಮಾಡಿಕೊಂಡ್ರೆ ಸಾಕು. ಇನ್ನು ಇಲ್ಲ ಹೂಕೋಸನ್ನ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ. ಸೊ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಸೈಡಲ್ಲಿ ಇಟ್ಟಿರ್ತೀನಿ. ಅಷ್ಟರೊಳಗೆ ಇದನ್ನು ಸಹ ಕುದ್ದಿತ್ತು. ಸೊ ಇದನ್ನು ತೆಗೆದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗತ್ತೆ. ಇನ್ನು ಗ್ರೇವಿಗೆ ನಾವು ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 3ರಿಂದ 4 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು, ಸೊ ನಾವು ಗ್ರೇವಿಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನಾನೇನು ಐಟಮ್ಸ್ ಹಾಕಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಗ್ರೇವಿ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಆನಿಯನ್ಸ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಾಗ ಸ್ವಲ್ಪ ಹಸಿ ಬಟಾಣಿ ಇದೆ, ಹಸಿ ಬಟಾಣಿನೂ ಸಹ ಹಾಕ್ತೆ. ಹಸಿ ಬಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಹಸಿ ಬಟಾಣಿ ಏನು ಬೇಗನೆ ಬೆಂದೋಗ್ಬಿಡುತ್ತೆ. ಸೊ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಿ ಆಮೇಲೆ ಗ್ರೇವಿನಲ್ಲಿ ಸ್ವಲ್ಪ ಬೆಂದರೆ ಆರಾಮಾಗಿ ಬೇಗ ಬೆಂದ್ಬಿಡುತ್ತೆ. ಸೊ ತುಂಬ ಹೊತ್ತು ಇಳಿಸುತ್ತೆ ಅನ್ನೋಂಗೆ ಏನಿಲ್ಲ. ಸೊ ಇದನ್ನು ಸೈಡಲ್ಲಿ ಈ ಥರ ಗ್ರೇವಿನ ಮಾಡಿಕೊಂಡು ಇನ್ನು ಚಪಾತಿಗೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಚಪಾತಿನೂ ಹಿಟ್ಟು ಆಲ್ರೆಡಿ ಕಲಸಿ ಇಟ್ಟಿದ್ನಲ್ವ, ಸೊ ಹಾಗಾಗಿ ಅದನ್ನು ಸಹ ರೆಡಿ ಮಾಡಿಕೊಂಡು ಹಿಟ್ಟನ್ನ ಚಪಾತಿ ಎಲ್ಲ ಮಾಡ್ಕೊಳ್ತಾ ಇದ್ದೆ ಸೈಡಲ್ಲಿ ಹಂಗೇನೆ. ಒಂದೇ ಸರಿ ಒಂದೊಂದು ಕೆಲಸ ಒಂದೊಂದೇ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು 2 ಕಡೆ ಇಟ್ಬಿಟ್ಟು 2 ಕಡೆನೇ ಬೇಗ ಮಾಡ್ಕೊಳ್ತಾ ಇದ್ದೆ. ಇನ್ನು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಗೋಬಿ ಏನು ಬಿಸಿನೀರಲ್ಲಿ ಹಾಕಿಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನು ಜಾಸ್ತಿ ಕುದಿಸ್ಬಿಟ್ಟು ಜಾಸ್ತಿ ಕಲಸಿದ್ರೇನೂ ಸಣ್ಣ ಎಲ್ಲ ಒಡೆದಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಗ್ರೇವಿನಲ್ಲಿ ಕುದಿಸ್ಕೊಂಡ್ರೆ ಹಾಗೆ ಬಂಚಸ್ ಹಂಗೆ ಇರುತ್ತೆ, ಇಲ್ಲಾಂದರೆ ಸ್ಮ್ಯಾಶ್ ಆಗಿಬಿಡುತ್ತೆ, ಇದು ಬೇಗ ಬೆಂದೋಗ್ಬಿಡುತ್ತಲ್ವಾ. ಸೊ ಹಾಗಾಗಿ ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನಾವೇನು ಪೇಸ್ಟು ರುಬ್ಬಿಟ್ಕೊಂಡಿದ್ವಿ ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾಶೋದು ಅದನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಉದಿಸ್ಕೊಂಡು 1-2ರಿಂದ 3 ಕುದಿ ಬಂದರೆ ಸಾಕು, ಬೆಂದೋಗ್ಬಿಡುತ್ತೆ. ಇನ್ನು ಗೋಬಿ ಬೇಯಕ್ಕೆ ತುಂಬ ಟೈಮು ಇಡಿಸಲ್ಲ, ತುಂಬಾ ಟೇಸ್ಟಿ ಆಗಿರುತ್ತೆ. ಚಪಾತಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನು. ಇವತ್ತಿನ ಬ್ರೇಕ್ಫಾಸ್ಟು ಇದಾಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.